ಶಾಸಕ ಸಿ.ಕೆ. ರಾಮಮೂರ್ತಿ ಅವರಿಂದ ಮೆಸೇಜ್ ಹೋಗಿದೆ ಮಹಿಳೆಗೆ ಅನ್ನುವಂತಹ ಆರೋಪ. ಅದು ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯೊಬ್ಬಳಿಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಮೆಸೇಜ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿಬಂದಿರೋದು. ಶಾಸಕರು ಮೆಸೇಜ್ ಮಾಡಿದ್ದ ಬಗ್ಗೆ ಯುವತಿ ಅನುಷ್ಕಾ ಸ್ಟೇಟಸ್ ಹಾಕೊಂಡಿದ್ದಾರೆ. ಯುವತಿಗೆ ಶಾಸಕರ ಮೆಸೇಜ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ದ ಹಾಗೆ ದೂರು ನೀಡೋದಕ್ಕೆ ಮುಂದಾದರೂ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ನನ್ನ ಖಾತೆ ಹ್ಯಾಕ್ ಆಗಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯುವತಿಗೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಶಾಸಕರಿಂದ ಮೆಸೇಜ್ ಹೋಗಿದೆ. ಶಾಸಕರ ಮೆಸೇಜ್ ಸ್ಕ್ರೀನ್ ಶಾಟ್ಗಳನ್ನು ಯುವತಿ ತನ್ನ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ. ಸೈಬರ್ ಪೊಲೀಸರಿಗೆ ದೂರು ಕೊಡೋದಕ್ಕೆ ಶಾಸಕ ಸಿ.ಕೆ. ರಾಮಮೂರ್ತಿ ಮುಂದಾಗಿದ್ದಾರೆ. ಯುವತಿ ಹಾಕೊಂಡಂತಹ ಸ್ಟೇಟಸ್ ಅದು ವೈರಲ್ ಆಗ್ತಾ ಇದ್ದ ಹಾಗೆ, ಟ್ರೋಲ್ ಆಗ್ತಾ ಇದ್ದ ಹಾಗೆ ಸಿ.ಕೆ. ರಾಮಮೂರ್ತಿ ರಿಯಾಕ್ಟ್ ಮಾಡಿದ್ರು. ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳಿದ್ರು. ನನ್ನ ಮಾನಹಾನಿ ಮಾಡೋದಕ್ಕೆ ವಿನಾಕಾರಣ ಆರೋಪ ಮಾಡಲಾಗ್ತಾ ಇದೆ. ಮಾನಹಾನಿ ಮಾಡುವ ಸಲುವಾಗಿ ಅಕೌಂಟ್ ಹ್ಯಾಕ್ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸಿ.ಕೆ. ರಾಮಮೂರ್ತಿಯವರು ಸ್ಪಷ್ಟನೆ ನೀಡಿದ್ದಾರೆ. ಜಯನಗರ ಕಾಂಗ್ರೆಸ್ನವರು ಇಂತಹ ಕೆಲಸ ಮಾಡ್ತಿದ್ದಾರೆ. ಎರಡನೇ ಬಾರಿ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಹ್ಯಾಕ್ ಆಗಿರೋದು. ಹಿಂದೆಯೂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೆ, ಕ್ರಮ ಆಗಿರಲಿಲ್ಲ. ಇದೀಗ ಮಹಿಳೆಗೆ ಮೆಸೇಜ್ ಮಾಡಿರೋದಾಗಿ ವದಂತಿ ಹಬ್ಬಿಸ್ತಾ ಇದ್ದಾರೆ. ಆ ಯುವತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಮಮೂರ್ತಿ. ಒಬ್ಬಳಿಗೆ ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಫಿಷಿಯಲ್ ಅಕೌಂಟಿಂದ ಸಿ.ಕೆ. ರಾಮಮೂರ್ತಿ ಅವರ 64,000ಕ್ಕೂ ಹೆಚ್ಚು ಅಫಿಷಿಯಲ್ ಫಾಲೋವರ್ಸ್ ಇರುವಂತಹ ಅಕೌಂಟಿಂದ ಮೆಸೇಜ್ ಮಾಡಿದ್ದಾರೆ. ಅವರೇ ಮಾಡಿದ್ದಾರೆ ಮೆಸೇಜ್ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಫೋಟೋಸು, ಸ್ಕ್ರೀನ್ಶಾಟ್ಸು ವೈರಲ್ ಆಗಿತ್ತು. ಜಯನಗರ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಅವರೇ ಇದ್ದಾರೆ. ಏನಿದು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಈ ಕೇಸ್ ಬಗ್ಗೆ? ಸರ್, ಈಗ ಒಂದು ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಮಾಹಿತಿ ಗೊತ್ತಾದಾಗ ಮಾಹಿತಿ ಫಸ್ಟು ಲೀಕ್ ಮಾಡಿದ್ಯಾರು? ಇಲ್ಲಿನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವ್ರು ಮಾಡಿದ್ದಾರೆ. ಸೊ ಆ ಹುಡುಗಿ ಏನಾರೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಮಿಸ್ಬಿಹೇವ್ ಮಾಡಿದಾರೋ, ಇಲ್ಲ ಬೇರೆ ಬೇರೆ ಥರ ಅಶ್ಲೀಲವಾಗಿ ಕಳಿಸ್ಯಾರೆ ಅಂತಂದರೆ ರೈಟು. ಯಾರೋ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಕಳಿಸ್ಯಾರೆ ಅಂತ ಈ ಸಣ್ಣ ಪ್ರಮಾಣದಲ್ಲಿ ಈ ಥರ ಮಾಡೋವಂಥದ್ದು ಅದು ಅವರ ನೈತಿಕತೆ ಇಲ್ಲ. ಅವರಿಗೆ ಒಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಫೇಕ್ ಆಗುತ್ತೆ. 2 ಸಲ ಫೇಸ್ಬುಕ್ ಫೇಕ್ ಆಗಿದೆ. ಅದರಲ್ಲಿ ಒಂದರಲ್ಲಿ ಫೇಸ್ಬುಕ್ಕಲ್ಲಿ ನಾನೇ ಟೈಪ್ ಮಾಡ್ದಂಗೆ ಜಾತಿನಿಂದನೇ ಕೇಸ್ ಹಾಕಕ್ಕೆ ಹೋಗ್ತಾರೆ ನನ್ನ ಮೇಲೆ, ಯಾವ ಸಂಘಟನೆ ಬೈದಂಗೆ ಅವ್ರನ್ನ ರೊಚ್ಚಿಗೆಪ್ಸೋ ಥರ ಮಾಡೋತಾರೆ. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ಕಡೆ ಮಾಡ್ತಾರೆ, ದುಡ್ಡು ಕಳಿಸಿ ಅಂತ ಒಂದು ಮಾಡ್ತಾರೆ. ರಾಮಮೂರ್ತಿಯವರು ಈ ಥರ ಭಾಳ ಕಷ್ಟದಲ್ಲಿದ್ದಾರೆ, ದುಡ್ಡು ಕಳಿಸಿ ಅಂತ ಒಂದಾಗುತ್ತೆ. ಇದಾದಾಗ ನನಗೂ ಬೇಜಾರಾಗಿ ನನಗೆ ಅದನ್ನ ಬ್ಯಾನ್ ಮಾಡ್ದೆ ಇದು ಮಾಡ್ತೀನಿ. ನೋಡಿ, ಇಲ್ಲಿ ಒಂದರಲ್ಲಿ ಸಿ.ಕೆ. ರಾಮಮೂರ್ತಿ ಒಂದು ಫೇಕ್ ಈ ಫೇಸ್ಬುಕ್, ಇದಾದಮೇಲೆ ದುಡ್ಡು ಕಳಿಸಿ ಅಂತ ಒಂದು ಫೇಕು, ಇದಾದಮೇಲೆ ಮೊನ್ನೆ ಬಂದಿದೆ ಇನ್ಸ್ಟಾಗ್ರಾಮು, ಇನ್ನೊಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗಿದೆ ನನ್ನ ಹೆಸರಲ್ಲಿ ಸಿ.ಕೆ. ರಾಮಮೂರ್ತಿ. ನಾನು ಯೂಸೇ ಮಾಡಲ್ಲ ಇದು. ಇದರಲ್ಲಿ ಹುಡುಗರದು ಅವ್ರದ್ದು ಹುಡುಗಿರು ಫೋಟೋ ಹಾಕ್ಕೊಂಡು ಮಾಡೋವಂಥ ಸಿ.ಕೆ. ರಾಮಮೂರ್ತಿ ಯಾರು ಹಾಕಿದ್ರೆ ಸದಾನಂದ ಕನೆಯರು ಹಾಕಿದ್ದಾರೆ. ಇದೆಲ್ಲ ಏನಾಗ್ತಿದೆ, ಅಫಿಷಿಯಲ್ ಅಕೌಂಟು ಹ್ಯಾಕ್ ಆಗಿ ಅದರಲ್ಲಿ ಒಂದು ಮೆಸೇಜ್ ಹಾಕತ್ತಲ್ಲ. ನಾನು ನೆನ್ನೆ ಬಂದು ಸೋಷಿಯಲ್ ಮೀಡಿಯಾ ಒಂದು ಮೀಟಿಂಗ್ ತಗೊಂಡು ನಾನು ಪಾಸ್ಪೋರ್ಟ್ ಚೇಂಜ್ ಮಾಡಿ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟೆ, ಕಂಪ್ಲೇಂಟ್ ಕೊಡಿ ಅಂದರು. ಈಗಾಗಲೇ ಕಂಪ್ಲೇಂಟನ್ನು ಬನಶಂಕರಿ ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಅದೇ ಕ್ರಮ ತಗೊಳ್ಳಿ ಅಂತ. ಯಾರ ವಿರುದ್ಧ ನಿಮ್ಮ ಕಂಪ್ಲೇಂಟ್? ಸೋಷಿಯಲ್ ಮೀಡಿಯಾ ಯಾರು ಹಾಕಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಯಾರು ಹಾಕಿದ್ದಾರೆ, ಯಾರು ಅವರ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ ಅವರೇ ಆಗಿರ್ತಾರೆ. ಯಾರ್ಯಾರು ಹಾಕಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ದಯವಿಟ್ಟು ಕೋರ್ಟಿಗೆ ಬರಬೇಕು. ಅಂದರೆ ಜಯನಗರ ಕಾಂಗ್ರೆಸ್ ಖಾತೆಯಿಂದ ಬರೋದಕ್ಕಿಂತ ಬಿಫೋರು ಆ ಹುಡುಗಿ ಸ್ಕ್ರೀನ್ಶಾಟ್ ಹಾಕೊಂಡಿದ್ಲ, ಆಕೆನ ಮೇಲೆ ಕಂಪ್ಲೇಂಟ್ ಆ ಹೆಸರಲ್ಲಿ ಯಾರ ಹೆಸರಿದ್ದಾರೆ, ಯಾರು ಎಲ್ಲರ ಮೇಲೆ ಹಾಕ್ತೀವಿ. ಒಬ್ಬರು ಬಿಡಲ್ಲ ನಾವು. ಅವ್ರ ಮೇಲೂ ಹಾಕ್ತೀವಿ, ಇವ್ರ ಮೇಲೂ ಹಾಕ್ತೀವಿ. ಎಸ್ ಖಾತೆ ಇವಾಗ ಸ್ಟೇಟ್ KPCC ಮೇಲೂ ಕೂಡ ನಾನು ಕ್ರಮ ತಗೊಳಕ್ಕೆ ಮಾಡ್ತೀನಿ ನಾನು. ಸರ್, ಓಕೆ. ನೆಕ್ಸ್ಟ್ ಲೀಗಲಿ ಹೋರಾಟ ಹೇಗಿರುತ್ತೆ ಅಂತ ನಾನು ಹೇಳಿದ್ನಲ್ಲ ಸರ್, ಈಗ ಎಫ್.ಐ.ಆರ್ ಆಗಿದೆ. 10 ನಿಮಿಷ ಕಾಪಿ ಕೊಡ್ತೀನಿ ನಿಮಗೆ. ಅದಾದಮೇಲೆ ನಾನು ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಡ್ತೀವಿ. 100% ಕೋರ್ಟಿಗೆ ಹೇಳ್ತೀವಿ. ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಸರ್. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.